ಎವ್ರಿವನ್, ನಾನು ಶರ್ಮಿಳಾ ರಾಜು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು 4 ಮತ್ತು 5ನೇ ದಿನದ ಲಾಗ್ ಆಗಿರುತ್ತೆ. ಇದು ಸಂಜೆ 4ನೇ ತಾರೀಕು ಸಂಜೆ ನಾನು ಬೀನ್ಸ್ಗಳು ಸೋಸಿ ಎಲ್ಲ ಬಾಕ್ಸಿಗೆ ಹಾಕಿಡ್ತಾ ಇದ್ದೀನಿ. ಮೊಳಕೆ ಕಾಳು ಬಂದಿತ್ತು, ಹುರುಳಿಕಾಳಿಂದು, ಅದೆಲ್ಲನೂ ಒಂದು ಬಾಕ್ಸಿಗೆ ಹಾಕ್ತಾ ಇದ್ದೀನಿ. ಮತ್ತು ಹೆಸರು ಕಾಳು ಕೂಡ ಮೊಳಕೆ ಮಾಡಿದ್ದೆ, ಅದು ಕೂಡ ಒಂದು ಬಾಕ್ಸಿಗೆ ಹಾಕಿದ್ದೀನಿ. ಎಲ್ಲನೂ ಬಾಕ್ಸಿಗೆ ಹಾಕಿ ಫ್ರಿಜ್ಜಿಗೆ ಇಡ್ತಾ ಇದ್ದೀನಿ, ಬೇಕಾದಾಗ ಯೂಸ್ ಮಾಡಲಿಕ್ಕೆ. ಈಗ ನಾನು ಒಂದು ಆನ್ಲೈನಲ್ಲಿ ಸ್ಟೀಮ್ ಕುಕ್ಕರ್ ತರಿಸಿದ್ದೆ. ಅದರಲ್ಲಿ ಸ್ಟೀಮ್ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಒಂದು ಒಂದೂವರೆ ಉದ್ದಂಗೆ ಗ್ಲಾಸ್ ನೀರು ಹಾಕಿದ್ದೀನಿ ತಳಕ್ಕೆ. ಕ್ಯಾರೆಟು, ಬೀನ್ಸು, ಹುರುಳಿಕಾಳು ಮೊಳಕೆ ಕಟ್ಟಿದ್ದು. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಥರ ಸ್ಟೀಮು. ಹೇಗಾಗುತ್ತೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ, ನಿಮಗೆ ತೋರಿಸ್ತಾನೆ. ನಾನು ಫಸ್ಟ್ ಟೈಮ್ ಇನ್ನು ಕುಕ್ಕರ್ ಹಿಡಿತಾ ಇರೋದು ಈ ಥರದ್ದು ಸ್ಟೀಮಲ್ಲಿ. ಎಷ್ಟೊತ್ತಿಗೆ ಬೇಯುತ್ತೆ ಸ್ಟೀಮ್ ಆಗಲಿಕ್ಕೆ ಒಂದು 15 ನಿಮಿಷ ಟೈಮ್ ತಗೊಳ್ತು. ನನಗೂ ಫಸ್ಟ್ ಟೈಮ್ ಅಲ್ವಾ, ಗೊತ್ತಿರಲಿಲ್ಲ. ಪದೇ ನೋಡ್ತಾ ಇದ್ದೆ ನಾನು, ಹೋಗಿ ಒಂದು 4-5 ಮಿನಿಟ್ಸ್ಗೊಮ್ಮೆ ನೋಡ್ತಾ ಇದ್ದೆ ಅದು ಹೇಗೆ ಆಗ್ತಾ ಇದೆ. ನೀರೆಲ್ಲ ಏನು ತರಕಾರಿ ಹತ್ರ ಎಲ್ಲ ಜಂಪ್ ಆಗ್ತಿದ್ದಾನ, ನೀರು ಕರೆಕ್ಟಾಗಿ ಇಟ್ಟಿದ್ದೀನ ಅಂತ ನನಗೂ ಗೊತ್ತಿರಲಿಲ್ಲವಲ್ಲ. ನೋಡ್ತಾ ಇದ್ದೆ ಪದೇ. ಇದು ಕೂಡ ಬೀನ್ಸು ಕೂಡ ಕಟ್ಟಾಗುತ್ತಾ ಅಂತ ಟೆಸ್ಟ್ ಮಾಡಿದೆ. ಒಂದು 10 ನಿಮಿಷ ಆಗಿರ್ಬೋದು, ಒಂದು ಬೆಂದಿರಲಿಲ್ಲ, ಟೈಮ್ ತೊಗೊಂಡಿರ್ಬೋದು. ನಾನು ಏನೇ ಬೇಯಿಸಿದ್ರು ಕೂಡ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸೋದು. ಹೈ ಫ್ಲೇಮಲ್ಲಿ ಯಾವತ್ತೂ ಏನೂ ಬೇಯಿಸೋದಿಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೆ. ಇದು ಕಲರ್ ನೀರು ಏನು ಚೇಂಜ್ ಆಗುತ್ತೆ ನಂಗೆ ಗೊತ್ತಾಗಲಿಲ್ಲ. ಚೆನ್ನಾಗಿತ್ತು. ಏನು ಬೇಕಾದರೂ ಉಪ್ಪು ಖಾರ ಬೇಕಾದರೆ ಹಾಕ್ಕೊಂಡ್ಬಿಟ್ಟು ಪೆಪ್ಪರು ಸಾಲ್ಟು ಹಾಕ್ಕೊಂಡು ತಿನ್ಬೋದು. ಡಯಟ್ ಮಾಡೋರಿಗೆ ತುಂಬ ಅನುಕೂಲ ಇದು. ನಾನು ಕೂಡ ಮೊಳಕೆ ಕಟ್ಟಿದ ಕಾಳು ಹಸಿದು ಹಾಗೆ ತಿನ್ನಲಿಕ್ಕೆ ತುಂಬ ಕಷ್ಟ ಅನಿಸ್ತಿತ್ತಲ್ವ, ಅದಕ್ಕೆ ಇದನ್ನು ಸ್ಟೀಮರ್ ತರಿಸ್ಕೊಂಡಿರೋದು. ಚೆನ್ನಾಗಿರುತ್ತೆ. ಒಮ್ಮೊಮ್ಮೆ ಊಟದ ಜೊತೆ ಸ್ವಲ್ಪ ಕಾಳುಗಳು ಎಲ್ಲ ತರಕಾರಿನೂ ಕಟ್ ಮಾಡಿ ಇಟ್ಕೊಂಡು ಸ್ವಲ್ಪ ಸ್ಟೀಮ್ ಮಾಡಿಕೊಂಡು ಫುಡ್ ಜೊತೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಮಾಡಿದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಇದು 5ನೇ ತಾರೀಕಿದ್ದು. ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಇವಾಗ ಬೇಸಿಗೆ ಅಲ್ವಾ, ಏನಾದರೂ ಒಂದು ಫ್ರೂಟ್ದು ಜ್ಯೂಸ್ ಮಾಡ್ತಿರ್ತೀನಿ. ಇದು ಕರ್ಬೂಜ ಹಣ್ಣು, ಇದಕ್ಕೆ ಬೇರೆ ಏನು ಹೇಳ್ತಾರೆ, ಮಸ್ಕ್ ಮೆಲನ್ನು ಇಂಗ್ಲೀಷಲ್ಲಿ ಹೇಳ್ತಾರೆ. ಇದು ಮನೆಗೆ ಎಲ್ರಿಗೂ ಇಷ್ಟಪಡ್ತಾರೆ. ಹಾಗಾಗಿ ಒಂದು ಹಣ್ಣಿನ ಫುಲ್ ಜ್ಯೂಸ್ ಮಾಡಿದರೆ 2 ಟೈಮ್ಸ್ ಕುಡಿತಾರೆ. ಸೊ ಅದಕ್ಕೆ ಒಂದು ಹಣ್ಣಿನ ಫುಲ್ಲು ಜ್ಯೂಸ್ ಮಾಡಿದೆ. ಇದೇನು ಕೆಟ್ಟೋಗೋದಿಲ್ಲ ಫ್ರಿಜ್ಜಲ್ಲಿಟ್ಟರೆ. ಸೊ ಅದಕ್ಕೆ ಏನು ನಾನು ಸಕ್ಕರೆ ಜಾಸ್ತಿ ಹಾಕಲಿಲ್ಲ. ಇಡೀ ಒಂದು ಫ್ರೂಟ್ಗೆ ಒಂದು 4 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ಅಷ್ಟೇ. ಸ್ಮಾಲ್ ಸ್ಪೂನಲ್ಲಿ ಒಂದು 4 ಸ್ಪೂನ್ ಹಾಕಿದ್ದೀನಿ, ತಿಂಡಿ ಚಮಚದಲ್ಲಿ. ಫುಲ್ ಅದೇ ನಾವು ಕಟ್ ಪೀಸ್ ಮಾಡ್ಕೊಂಡ್ಬಿಟ್ಟು ಬೌಲಲ್ಲಿ ಹಾಕ್ಕೊಂಡು ತಿಂದರೆ ಹಾಗೇನೂ ತಿನ್ಬೋದು. ಬಟ್ ಸ್ವೀಟ್ ಜಾಸ್ತಿ ಇಲ್ಲ ಅಂದರೆ ಶುಗರ್ ಜಾಸ್ತಿ ತಿಂತೀವಿ, ಅದು ಸ್ವೀಟ್ ಬಾಯಿಗಾಗಲಿ ಅಂತ. ಬಟ್ ಈ ಥರ ಜ್ಯೂಸ್ ಮಾಡೋದ್ರಿಂದ ತುಂಬ ಕಡಿಮೆ ಶುಗರ್ ಹಾಕ್ಬೋದು, ಚೆನ್ನಾಗಿರುತ್ತೆ. ಒಂದು 4 ಸ್ಪೂನ್ಗೆ ಚೆನ್ನಾಗಾಗಿತ್ತು ಜ್ಯೂಸು. ಇದು ತಿಂಡಿ ಜೊತೆ ಇವಾಗ ಬಿಸಿಲು ದಿನ, ತಿಂಡಿ ತಿಂದಮೇಲೆ ಕಾಫಿ ಟೀ ಕುಡಿಬೇಕು ಅಂತ ಅನಿಸೋದಿಲ್ಲ, ಜ್ಯೂಸ್ ಕುಡಿಬೇಕು ಅನಿಸುತ್ತೆ. ಬೆಳಗ್ಗೆ 7 ಗಂಟೆ ಅಂದ್ರೇ ಎಷ್ಟೊಂದು ಬಿಸಿಲಿರುತ್ತೆ. ಅವಲಕ್ಕಿ ಎಲ್ಲ ನೆನೆ ಹಾಕಿಬಿಟ್ಟು 3 ಸಲ ತೊಳೆದ್ಬಿಟ್ಟು ಸೆಟ್ ಆಗಲಿಕ್ಕೆ ಬಿಟ್ಟಿದ್ದೆ. ಎಲ್ಲ ಸೆಟ್ ಆಗಿದೆ. ಇದು ಮಾರ್ನಿಂಗ್ ತಿಂಡಿಗೆ ತೋರಿಸಿದ ಒಗ್ಗರಣೆ ಅವಲಕ್ಕಿ ಮಾಡಿದ್ದೀನಿ. ಒಗ್ಗರಣೆ ಅವಲಕ್ಕಿ ಜೊತೆ ಜ್ಯೂಸು. ಇದು ನಾನು ಅವಲಕ್ಕಿನ ಬಿಸಿ ಮಾಡೋದಿಲ್ಲ, ಇದು ಬಿಸಿನೂ ಮಾಡ್ಬೋದು, ಬೇಕಂದರೆ ತಣ್ಣಂದು ಕೂಡ ತಿನ್ಬೋದು. ಫಿಲ್ಟ್ರ್ ವಾಟ್ರಲ್ಲಿ ನಾನು ಅವಲಕ್ಕಿ ಮಾತ್ರ ಫಿಲ್ಟ್ರ್ ವಾಟ್ರಲ್ಲೇ ತೊಳಿತೀನಿ. ಯಾವುದನ್ನು ಹಸಿಯಾಗಿ ಬೇಯಿಸದೆ ಹೇಗೆ ತಿಂತೀವೋ ಅದನ್ನೆಲ್ಲ ಫಿಲ್ಟ್ರ್ ವಾಟ್ರಲ್ಲೇ ತೊಳಿತೀನಿ ನಾನು. ನಮ್ಮ ಮನೆಯವ್ರಿಗೊಬ್ಬರಿಗೆ ಸ್ವಲ್ಪ ಬಿಸಿ ಮಾಡಿಕೊಡು ಅಂತ ಹೇಳ್ತಿರ್ತಾರೆ, ಅವ್ರಿಗಷ್ಟೇ ಬಿಸಿ ಮಾಡಿಕೊಡೋದು. ನಾವೆಲ್ಲ ಸ್ವಲ್ಪ ಒಗ್ಗರಣೆ ಬಿಸಿ ಇರುತ್ತಲ್ಲ, ಬಿಸಿ ಒಗ್ಗರಣೆಗೆ ಕಲಿಸ್ಕೊಂಡು ತಿಂತೀವಿ. ಇದ್ರ ಜೊತೆ ಕರ್ಬೂಜದ ಜ್ಯೂಸು. ಇವತ್ತು ಹಸಿ ಕೊಬ್ಬರಿನ ಒಗ್ಗರಣೆಯಲ್ಲಿ ಸ್ವಲ್ಪ ಹಾಕಿದ್ದೆ, ಸ್ವಲ್ಪ ಮೇಲೆ ಉದುರಿಸಿದ್ದೀನಿ. ಇದು ಇವತ್ತಿನ ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.